ಹುಣಸೂರು ಉಪಚುನಾವಣೆಗೆ ಪ್ರಜ್ವಲ್ ರೇವಣ್ಣ ಪ್ರಚಾರಕ್ಕೆ ಆಗಮಿಸಿದ್ದಾರೆ. ಈಗ ನಮ್ಮ ಜೊತೆ ಪ್ರಜ್ವಲ್ ರೇವಣ್ಣ ಇದ್ದಾರೆ. ಸರ್, ಹುಣಸೂರು ಮೂಡು ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಸರ್? ಸರ್, ಭಾಳ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ನಮ್ಮ ಕಾರ್ಯಕರ್ತರು ಉತ್ಸಾಹ ಏನು ಹೋದ ಚುನಾವಣೆಯಲ್ಲಿತ್ತು ಅದಕ್ಕಿಂತ ಹೆಚ್ಚಾಗಿದೆ. 100% ಭಾಗ ನಮ್ಮಲ್ಲಿ ವಿಶ್ವಾಸ ಇದೆ. ಕಾರ್ಯಕರ್ತರು ಮತ್ತು ಎಲ್ಲರೂ ದುಡಿತಾರೆ. ನಾವು ನಾಯಕರುಗಳು ಕಾರ್ಯಕರ್ತರಾಗಿ ದುಡಿತಾ ಇದ್ದೀವಿ. ಇವತ್ತು ನಮ್ಮ ಜನ, ಹುಣಸೂರು ತಾಲೂಕಿನ ಜನತೆ ಅವ್ರಿಗೆ ಗೊತ್ತಿದೆ ಏನು ಅನ್ಯಾಯ ಆಗಿದೆ, ಏನಾಗಿದೆ ಅನ್ನೋದು ಗೊತ್ತಿದೆ. ಖಂಡಿತವಾಗ್ಲೂ ನಮ್ಮಲ್ಲಿ ಆಶೀರ್ವಾದ ಮಾಡ್ತಾರೆ. ಕಳೆದ ಚುನಾವಣೆಯಲ್ಲಿ ನೀವೇ ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕಿತ್ತು, ಕೊನೆಯ ಕ್ಷಣದಲ್ಲಿ ಬದಲಾವಣೆ ಆಯಿತು. ನಿಮ್ಮ ಬದಲಾವಣೆ ಆದ ಪರಿಣಾಮವಾಗಿ ವಿಶ್ವನಾಥ್ ಅವರು ನಿಂತರು, ಗೆದ್ದರು. ಈಗ ನಿಮ್ಮ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷದಿಂದ ಅವರು ಚುನಾವಣೆ ನಿಂತಿದ್ದಾರೆ. ಈ ಇಡೀ ಉಪಚುನಾವಣೆಗೆ ಅವರು ಕಾರಣರಾಗಿದ್ದಾರೆ. ಸರ್ ನೋಡಿ ಸರ್, ಅವತ್ತು ನಮ್ಮ ಕಾರ್ಯಕರ್ತರಲ್ಲಿ ಏನು ಉತ್ಸಾಹ ಕಮ್ಮಿ ಆಗಿರಲಿಲ್ಲ. ಒಂದು ಸ್ವಲ್ಪ ಹೆಚ್ಚುವರಿ ಉತ್ಸಾಹ ಕೊಡಬೇಕಾಗಿತ್ತು. ನಾನು ಬಂದು ಉತ್ಸಾಹ ಕೊಟ್ಟೆ ಅಷ್ಟೇ. ನಮ್ಮ ಕಾರ್ಯಕರ್ತರು ಇಲ್ಲಿ ಹುಣಸೂರು ತಾಲೂಕಲ್ಲಿ ಭಾಳಷ್ಟು ಬಲಿಷ್ಠರಾಗಿದ್ದಾರೆ. 37,000 ಮತದಲ್ಲಿ ಸೋತಿದ್ದಂಥವ್ರನ್ನ 8,000ದಲ್ಲಿ ಗೆಲ್ಲಿಸ್ತಾರೆ ಅಂದರೆ ಇನ್ನೆಷ್ಟು ಮಟ್ಟ ಬದಲಾವಣೆ ಮಾಡೋಷ್ಟು ಕೆಪಾಸಿಟಿ ಇದೆ ಅನ್ನೋದು ಅರ್ಥ ಮಾಡ್ಕೋಬೇಕು. ಇವತ್ತು ವಿಶ್ವನಾಥ್ ಅವರು ಇವನ್ನೆಲ್ಲನೂ ಪಡೆದು, ಇವ್ರ ವಿಶ್ವಾಸನೆಲ್ಲ ಪಡೆದು, ಸುಳ್ಳುಗಳು ಹೇಳಿ ಇವ್ರಿಗೆಲ್ಲನೂ ಮೋಸ ಮಾಡಿ ಇವತ್ತು ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ. ದಯವಿಟ್ಟು ಹೇಳ್ತೀನಿ, ಖಂಡಿತವಾಗ್ಲೂ ನಮ್ಮ ಕಾರ್ಯಕರ್ತರು ಏನು ಎಲ್ಲೂ ಸೋತಿಲ್ಲ. ಇವತ್ತಿಗೂ ಹೇಳ್ತೀವಿ, ನಾವು ಗೆದ್ದೇ ಗೆಲ್ತೀವಿ. ವಿಶ್ವನಾಥ್ ಅವ್ರು ಮಾಡಿರೋ ತಪ್ಪನ್ನ ಅವರು ಇವತ್ತೆಲ್ಲ ನಾಳೆ 100% ಭಾಗ ಗೊತ್ತಾಗುತ್ತೆ ಅವ್ರಿಗೆ. ಖಂಡಿತವಾಗ್ಲೂ ಅವ್ರು ತಪ್ಪು ಮಾಡಿದ್ದಾರೆ. ಅದ್ರ ಬಗ್ಗೆ ನಮ್ಗೆ ವಿಶ್ವಾಸ ಇದೆ, ಜನರಲ್ಲಿ ವಿಶ್ವಾಸ ಇದೆ. ಖಂಡಿತವಾಗ್ಲೂ ನಮ್ಮನ್ನು ಗೆಲ್ಲಿಸ್ತಾರೆ. ಚುನಾವಣೆಯಲ್ಲಿ ಜಿ.ಟಿ. ದೇವೇಗೌಡರು ತಟಸ್ಥವಾಗಿದ್ದಾರೆ. JDS ಪಕ್ಷದಲ್ಲೇ ಇದ್ಕೊಂಡು ಚುನಾವಣೆಗೆ ಬರ್ತಾ ಇಲ್ಲ. ಯಾರು? ಜಿ.ಟಿ. ದೇವೇಗೌಡರು. ಈಗ ನೋಡಿ ಸರ್, ನಾನಾಗಲೇ ಅವರು ನೆನ್ನೆ ತಿರುಪ್ತಿಗೆ ಹೋಗಿದ್ರು. ಆಮೇಲೆ ನಾನು ಫೋನ್ ಟ್ರೈ ಮಾಡಿ ಮಾತಾಡಿದೆ. ನೆನ್ನೆ ತಿರುಪ್ತಿಗೆ ಹೋಗಿದ್ರು. ನಾಳೆ ಇದರಲ್ಲಿ ನಾನೇ ಹೋಗಿ ಅವ್ರ ಮನೇಲಿ ಭೇಟಿ ಮಾಡಿ ಅವರು ಏನು ನಮಗೇನು ವಿರೋಧ ಮಾಡ್ತಾ ಇಲ್ಲ. ಈಗ ಉದಾಹರಣೆಗೆ ನಮ್ಮಲ್ಲಿ ಡೈರಿ ಕುಮಾರ್ ಅವರು, ಸೊಸೈಟಿ ಕುಮಾರ್, ಡೈರಿ ಕುಮಾರು ಮತ್ತು ಇವರೆಲ್ಲರೂ ಕೂಡ, ಆಮೇಲೆ ನಮ್ಮ ಎಲ್ಲರೂ ಅವ್ರ ಫಾಲೋವರ್ಸು ಕೂಡ ನಮ್ಮ ಜೊತೆ ಇದ್ಕೊಂಡು ಸಪೋರ್ಟ್ ಮಾಡ್ತಿದ್ದಾರೆ. ಯಾರು ಕೂಡ ಅವ್ರ ಫಾಲೋವರ್ಸ್ ನಮ್ಮನ್ನೇನು ಬಿಟ್ಟು ಹೋಗಿಲ್ಲ. ಅಂದರೆ ಅವ್ರ ಅರ್ಥ ಅವ್ರು ಇವತ್ತಿಗೂ JDS ಪರನೇ ನಿಂತ್ಕೊಂಡು ಕೆಲಸ ಮಾಡಿಸ್ತಿದ್ದಾರೆ. ನಾವು ಹೋದಾಗೆಲ್ಲರೂ ಕೂಡ JDS ಅವ್ರು ಎಲ್ಲ ಮಾಡಿ ನಾನು ಬರ್ತೀನಿ ಅಂತಲೇ ಹೇಳಿದ್ದಾರೆ. ಖಂಡಿತವಾಗ್ಲೂ ಅವ್ರೇನು ನಮ್ಮನ್ನು ಬಿಟ್ಟೋಗಿಲ್ಲ, ನಾವು ಅವ್ರೇನು ಬಿಟ್ಟು ಹೋಗೋ ಪರಿಸ್ಥಿತಿನೂ ಇಲ್ಲ, ಪ್ರಶ್ನೆನೂ ಇಲ್ಲ. ಖಂಡಿತ ನಮ್ಮ ಜೊತೆ ಇದ್ದಾರೆ. ನಾವು ಅವರೆಲ್ಲರನ್ನೂ ಮಾರ್ಗದರ್ಶನದಲ್ಲಿ ಹೋರಾಟ ಮಾಡಿ ಗೆಲ್ಸ್ಕೋಬೇಕು. ಸರ್ಕಾರ ಬೆಳೆದಕ್ಕೆ ಕಾರಣವಾದ ಅನರ್ಹ ಶಾಸಕರು ಸೋಲ್ಬೇಕು ಅನ್ನೋದು ಕುಮಾರಸ್ವಾಮಿ ಹಾಗೂ ಸಿದ್ದರಾಮಯ್ಯನವರ ಒಂದೇ ಉದ್ದೇಶ ಆಗಿದೆ ಈ ಚುನಾವಣೆಯಲ್ಲಿ. ಈ ಚುನಾವಣೆಯ ಫಲಿತಾಂಶ JDSಗೆ ಏನಾದರೂ ಲಾಭ ಆಗುತ್ತಾ? ಸರ್, ಚುನಾವಣೆಯಲ್ಲಿ ಲಾಭ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಅದು ಯಾವುದೇ ಪಕ್ಷಕ್ಕಾಗಿರ್ಬೋದು. ಇದು BJP ಅವರು ಒಂದು ರಾಂಗ್ ಪ್ರೆಸಿಡೆನ್ಸಿಗೆ ಸೆಟ್ ಮಾಡ್ತಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಯಾರೋ ಒಂದು ಪಕ್ಷದಲ್ಲಿ ಗೆದ್ದಿದ್ದಾನೆ ಅಂದ್ಬಿಟ್ಟು ನಿಮ್ಮ ದುಡ್ಡಿದೆ, ನಿಮ್ಮ ಹಮು ದುರಂಕಾರ ದುಡ್ಡಲ್ಲಿ ನೀವು ಒಬ್ಬರನ್ನ ಖರೀದಿ ಮಾಡಿ ಜನರು ಒಂದು ಎಮೋಷನ್ಸ್ನ, ಜನರನ್ನ ಒಂದು ಬೆಲೆನ, ಜನರು ಒಂದು ಮತ ಹಾಕಿದ್ದಂಥ ಒಂದು ಬೆಲೆನ ಕಳಿತೀರಾ ಅನ್ನೋದಾದರೆ ಇವತ್ತು ಇಂಥ ಅನರ್ಹ ಶಾಸಕರು ಎಲ್ಲೇ ಇರಲಿ, ಯಾವುದೇ ಪಕ್ಷದಲ್ಲಿರಲಿ, ಅವರು ಸೋಲ್ಬೇಕು. ಹುಣಸೂರಲ್ಲಿ ಸೋಮಶೇಖರ್ ಅವರು ಗೆಲ್ತಾರೆ. ಖಂಡಿತ ಗೆಲ್ತಾರೆ. JDS ಪಕ್ಷ ಮತ್ತೆ ಗೆಲ್ಲುತ್ತೆ. ಮೊದಲನೇ ಸ್ಥಾನದಲ್ಲಿ ನಿಲ್ತೀವಿ. ಖಂಡಿತ ಒಳ್ಳೇದಾಗುತ್ತೆ. ಎಸ್, ಹುಣಸೂರಲ್ಲಿ ನಾವು JDS ಮೊದಲನೇ ಸ್ಥಾನದಲ್ಲಿ ಇರ್ತೀವಿ. ಅನರ್ಹ ಶಾಸಕ ಸೋಲ್ತಾರೆ. ಹಾಗೂ ಈ ನಮ್ಮ ಪಕ್ಷದಲ್ಲಿರುವಂತಹ ಕಾರ್ಯಕರ್ತರ ಉತ್ಸಾಹ ಇವತ್ತು ಕಡಿಮೆ ಆಗಿಲ್ಲ, ಅದೇ ಉತ್ಸಾಹ ಇದೆ. ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸದ ಮಾತುಗಳನ್ನ ಪ್ರಜ್ವಲ್ ರೇವಣ್ಣ ಅವರು ಹೇಳ್ತಾ ಇದ್ದಾರೆ. ಮಧು ನ್ಯೂಸ್ 18 ಕನ್ನಡ, ಮೈಸೂರು.